Namaste, happy evening. Welcome my dear students. ಎಲ್ಲರಿಗೂ ಸ್ವಾಗತ. Welcome, happy evening. ನಮಸ್ತೆ. ರಿತಿಕಾ ಅವರೇ ವೆಲ್ಕಮ್. ತುಷಾರ, ಜ್ಯೋತಿ ಕುಂಬಾರ್ ಅವರೇ, ಮೈತ್ರಾ ಶ್ರೀನಿವಾಸ್, ರಾಜೀವ್, ಸುಧಾ ಅವರೇ ನಮಸ್ತೆ. ಪ್ರಿಯಾಂಕಾ ಅವರೇ ನಮಸ್ತೆ. ಜೈ ಮಾಂತೇಶ್. ಎಸ್, 260 ಮೆಂಬರ್ಸ್. ಕಮಾನ್ ಕ್ವಿಕ್ಲಿ ಏನು ಮಾಡಿ, ವಿಲ್ ಸ್ಟಾರ್ಟ್ ವಿತಿನ್ 2-3 ಮಿನಿಟ್ಸಲ್ಲಿ ಶುರು ಮಾಡೋಣ. ಆರೋ ಬಟನ್, ಏನು ಆರೋ ಬಟನ್ ಕಾಣಿಸ್ತಾ ಇದೆ ಅದು ಶೇರ್ ಬಟನ್. ಅದು ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಒಂದು 10 ಜನಕ್ಕಾದರೂ ಶೇರ್ ಮಾಡಿ, ಸೊ ದಟ್ ಅವರೆಲ್ಲರೂ ಲೈವಲ್ಲಿ ಜಾಯ್ನ್ ಆಗಲಿ ಒಂದು ಅದ್ಭುತವಾದ ಮನಿ ಬೌಲ್ ರಿಚುವಲ್ನ ಮಾಡಲಿಕ್ಕೆ. ಓಕೆ, 500 ಕ್ರಾಸ್ ಆಗ್ತಿದ್ದಂಗೆ ಲೈವ್ ಶುರು ಮಾಡೋಣ. ನಮಸ್ತೆ. ಹ್ಯಾಪಿ ಈವ್ನಿಂಗ್. ಎಸ್, ಆಮ್ ಐ ಆಡಿಬಲ್? ನನ್ನ ಆಡಿಯೋ ವಿಡಿಯೋ ಕ್ಲಿಯರ್ ಇದೆಯಾ? ಕ್ಲಿಯರ್ ಇದ್ದರೆ ಸಿ ಅಂತ ಟೈಪ್ ಮಾಡಿ ಅಥವಾ ಕ್ಲಿಯರ್ ಅಂತ ಟೈಪ್ ಮಾಡಿ. Happy evening. Yes, clear. Okay, thank you. ಸ್ನೇಹಿತರೆ ಎಲ್ಲರಿಗೂ ಎಸ್ ಕ್ಲಿಯರ್, ಥ್ಯಾಂಕ್ ಯು. ಸೊ ಎಲ್ಲರಿಗೂ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡಿ, ಸೊ ದಟ್ ಅವರು ಎಲ್ಲ ಕಲೀಲಿ, ಅವ್ರಿಗೂ ಒಳ್ಳೇದಾಗಲಿ ಅಲ್ವಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಎಸ್, ಥ್ಯಾಂಕ್ ಯು. 430 ಜನ. ಎಸ್, ವಂಡರ್ಫುಲ್, ಅಮೇಝಿಂಗ್. ಓಕೆ, ಟಿಲ್ ದೆನ್ ನನಗೆ ಹೇಳಿ, ಹೌ ಮೆನಿ ಆಫ್ ಯು, ಎಷ್ಟು ಜನ ಮೊದಲ 3 ಲೈವ್ ಸೆಷನ್ನ ಅಟೆಂಡ್ ಮಾಡಿದ್ದೀರಾ? ಲಾಸ್ಟ್ 3 ಲೈವ್ ಸೆಷನ್ಸ್ನ ಎಷ್ಟು ಜನ ಅಟೆಂಡ್ ಮಾಡಿದ್ದೀರಾ? 3 ಅಟೆಂಡ್ ಮಾಡಿದರೆ 3 ಅಂತ ಟೈಪ್ ಮಾಡಿ, ಅಥವಾ 3ರಲ್ಲಿ 2 ಲೈವ್ ಅಟೆಂಡ್ ಮಾಡಿದರೆ 2 ಅಂತ ಟೈಪ್ ಮಾಡಿ, ಅಥವಾ ಅಟ್ಲೀಸ್ಟ್ 1 ಆದರೂ ಅಟೆಂಡ್ ಮಾಡಿದರೆ 1 ಅಂತ ಟೈಪ್ ಮಾಡಿ. ಲೆಟ್ ಮಿ ನೋ, ಕಮೆಂಟಲ್ಲಿ ಹಾಕಿ ಕ್ವಿಕ್ಕಾಗಿ. 3ನ, 2ನ, 1ನ. ಓಕೆ, ಆಲ್ 3. ವೆರಿ ಗುಡ್. ಶಿಲ್ಪಾ ಅವರು, ಎಸ್. ಅಶ್ವಿನಿ ಅವರು 2. ಸುಶಾಂತ್ ಪೂಜಾರಿ, ಆಲ್ 3. ಮಹೇಶ್ ಅವರು 1. ಹರ್ಷವರ್ಧನ್ 3. ಎಸ್, ವೆರಿ ಗುಡ್. ಓಕೆ, ಗೌಡ, ಸವಿತಾ 3. ಶಿಲ್ಪಾ ಅವರು 1. ಓಕೆ, ಆಸಮ್. ಸ್ನೇಹಿತರೆ 500 ಜನ ಹಿಟ್ಟಾಗಿದ್ದೀವಿ. ಸೊ ಹಿಯರ್ ವಿ ಸ್ಟಾರ್ಟ್, ಶುರು ಮಾಡೋಣ. ಸೊ ಮತ್ತೊಮ್ಮೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಎಲ್ಲರಿಗೂ ಈ ಒಂದು ಅದ್ಭುತವಾದ ಮನಿ ಬೌಲ್ ರಿಚುವಲ್ಗೆ ವೆಲ್ಕಮ್. ಎಲ್ಲರಿಗೂ ಲೈವಲ್ಲಿ ನಾವು ಮಾಡೋಣ ಒಂದು ಮನಿ ಬೌಲನ್ನು. ಓಕೆ ನೋಡಿ, ಆಷಾಢ ಮಾಸ ವೆರಿ ಪವರ್ಫುಲ್ ಇದೆ. ಈ ಟೈಮಲ್ಲಿ ದೇವರ ಒಂದು ಕಾರ್ಯ ಅಥವಾ ದೇವರ ಧ್ಯಾನ ಅಥವಾ ನಮ್ಮ ವಿಶಸ್ನ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಅದ್ಭುತವಾದ ಸಮಯ ಆಗಿರುತ್ತೆ. ಪೂಜೆಗಳು ಅಥವಾ ಚಾಂಟಿಂಗ್ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಸೂಕ್ತ ಸಮಯ ಇದು, ಸರಿನಾ? ಸೊ ಇವತ್ತು ನಾವು ಮಾಡೋಣ ಒಂದು ಮನಿ ಬೌಲನ್ನು. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಆಲ್ರೆಡಿ ನಾನು ನಿಮಗೆಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೆ. ಎಲ್ಲರೂ ಒಂದ್ಸರಿ ನೋಡ್ಕೊಳ್ಳಿ ಕ್ವಿಕ್ಕಾಗಿ. ಇದೆಲ್ಲ ರೆಡಿ ಇದೆಯಾ? ಒಂದು ಬೌಲ್ ಅಂತ ಹೇಳಿದ್ದೆ, ಗಾಜಿನ ಬೌಲ್ ಆದರೂ ನಡೆಯುತ್ತೆ, ಈ ಥರ ಬಾಟಲ್ದಾದರೂ ನಡೆಯುತ್ತೆ, ನೋ ಪ್ರಾಬ್ಲಮ್. ಈ ಥರ ಮೀಡಿಯಮ್ ಸೈಜು, ಸ್ಮಾಲ್ ಸೈಜ್, ಎನಿ ಸೈಜ್, ಸರಿನಾ? ರೆಡಿ ಇಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಒಂದು 5-6 ನೋಟ್ ಬೇಕು, ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂಥ ನೋಟ್. 10, 20, 50, 100 ನೋಟನ್ನ ರೆಡಿ ಇಟ್ಕೊಳ್ಳಿ. ಒಂದು 10 ಕಾಯಿನ್ನ ಇಟ್ಕೊಳ್ಳಿ. ಸೊ ಒಂದು 5 ನೋಟನ್ನು ಹೇಳಿದ್ದೆ, ಜೊತೆಗೆ ಒಂದು 10 ಕಾಯಿನ್ ಹೇಳಿದ್ದೆ, ಜೊತೆಗೆ ಯೆಲ್ಲೋ ಕಲರ್ ಪೇಪರ್. ಇನ್ಫ್ಯಾಕ್ಟ್ ಯೆಲ್ಲೋ ಕಲರ್ ಪೇಪರ್ನ ಕಟ್ ಮಾಡ್ಕೊಳ್ಳಿ ಕ್ವಿಕ್ಲಿ. ಈ ಸೈಜಲ್ಲಿ ನಿಮ್ಮ ಬಾಟಲ್ ಸೈಜ್ ನೋಡಿ, ಬಾಟಲ್ ದೊಡ್ಡದಾಗಿದೆ, ಮೀಡಿಯಮ್ ಆಗಿದೆ ಅನ್ನೋದಾದರೆ ದೆನ್ ಫುಲ್ ಶೀಟೇ ಇಟ್ಕೊಳ್ಳಿ, ಅಥವಾ ಸ್ವಲ್ಪ ಚಿಕ್ಕದಾಗಿದೆ ಅಂದರೆ ಕಟ್ ಮಾಡ್ಕೊಳ್ಳಿ. ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ರೆಡ್ ಕಲರ್ ಪೆನ್ ಅಥವಾ ರೆಡ್ ಕಲರ್ ಮಾರ್ಕರ್ ಬೇಕು.
ಲಾಸ್ಟಲ್ಲಿ ನೋಡಿ ಕೊನೆವರೆಗೂ ಉಳ್ಕೊಳ್ಳಿ. ಐ ವಿಲ್ ಬಿ ಗಿವಿಂಗ್ ಒಂದು ವಂಡರ್ಫುಲ್ ಹೀಲಿಂಗ್ ಕೋಡ್ ಕೊಡ್ತೀನಿ ನಾನು ನಿಮಗೆ, ಮನಿನ ಆಕ್ಟಿವೇಟ್ ಮಾಡಲಿಕ್ಕೆ, ಮನಿ ರಿಸೀವ್ ಮಾಡಲಿಕ್ಕೆ, ಮನಿ ಅಟ್ರಾಕ್ಷನ್ಗೆ. ಹಾಗೆ ಲಾಸ್ಟ್ವರೆಗೂ ಉಳ್ಕೊಂಡವ್ರಿಗೆ ಐ ವಿಲ್ ಬಿ ಗಿವಿಂಗ್ ಸಮ್ ವಂಡರ್ಫುಲ್ ಮನಿ ಆಕ್ಟಿವೇಶನ್ನ ಒಂದು ಅಫರ್ಮೇಷನ್ಸ್, ರೈಟ್? ಸೊ ವೆಯ್ಟ್ ಟಿಲ್ ದ ಎಂಡ್, ಕೊನೆವರೆಗೂ ಲಾಸ್ಟ್ವರೆಗೂ ಉಳ್ಕೊಳ್ಳಿ. ಈ ಒಂದು ಲೈವ್ ಸೆಷನ್ ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದ ಒಂದು ಇನ್ನು 25 ನಿಮಿಷ ನಡೆಯುತ್ತೆ. ಸೊ ಮೇಕ್ ಶೋರ್ ದಟ್ ಪ್ರತಿಯೊಬ್ಬರು ಕೊನೆವರೆಗೂ ಉಳ್ಕೊಳ್ತೀರಾ ಟು ಗೆಟ್ ದಟ್ ಬೋನಸ್. ಓಕೆನಾ? ರೆಡಿನಾ ಎಲ್ಲರೂ? ಇಷ್ಟು ಸಾಮಗ್ರಿಗಳನ್ನ ರೆಡಿ ಇದ್ದರೆ ಸೊ ಲೆಟ್ ಮಿ ನೋ ರೆಡಿ ಅಂತ ಹೇಳಿ. ಯೆಲ್ಲೋ ಪೇಪರ್ ಇಲ್ಲ ಅಂದರೆ ವೈಟ್ ಆದ್ರೂ ತೊಗೊಳ್ಳಿ, ನೋ ಪ್ರಾಬ್ಲಮ್. ಯಾರ ಹತ್ರ ಯೆಲ್ಲೋ ಪೇಪರ್ ಇಲ್ಲ, ವೈಟ್ ಪೇಪರೇ ತೊಗೊಳ್ಳಿ, ನೋ ಪ್ರಾಬ್ಲಮ್. ಎಸ್. ಸೊ ಹೌ ಮೆನಿ ಆಫ್ ಯು ಆರ್ ರೆಡಿ? ಎಷ್ಟು ಜನ ರೆಡಿ ಇದ್ದೀರಾ? ಇಷ್ಟು ಸಾಮಗ್ರಿಗಳನ್ನ ರೆಡಿ ಇಟ್ಕೊಂಡಿದ್ದೀರಾ? ಬೈ ದ ವೇ, ನಾವೊಂದು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಹೊರಟಿದ್ದೀವಿ, ರಿಚುವಲ್ನ ಮಾಡ್ತಾ ಇದ್ದೀವಿ. ಒಳ್ಳೆ ಒಂದು ಇದಕ್ಕೆ ಸಾಧ್ಯ ಆದರೆ ಒಂದು ದೀಪ ಇಟ್ಕೊಳ್ಳಿ, ಪಕ್ಕದಲ್ಲಿ ದೀಪವನ್ನು ಹಚ್ಕೊಳ್ಳಿ, ಅಥವಾ ಕ್ಯಾಂಡಲ್ ಆದರೂ ಬರ್ನ್ ಮಾಡಿ ಹಚ್ಕೊಳ್ಳಿ, ದೀಪ ಹಚ್ಕೊಳ್ಳಿ, ಕ್ಯಾಂಡಲ್ ದೀಪ ಹಚ್ಕೊಳ್ಳಿ, ಅಥವಾ ನಾರ್ಮಲ್ ದೀಪ ಆದರೂ ಹಚ್ಕೊಳ್ಳಿ. ಕ್ವಿಕ್ಲಿ ತೊಗೊಳ್ಳಿ, ಒಂದು ದೀಪ ತೊಗೊಳ್ಳಿ, ಇಲ್ಲಾಂದರೆ ಕ್ಯಾಂಡಲ್ ಇರುತ್ತಲ್ಲ ಮನೆಯಲ್ಲಿ, ಕ್ವಿಕ್ಲಿ ಕ್ಯಾಂಡಲ್ನ ಹಚ್ಕೊಳ್ಳಿ. ಹಾಗೆ ಲೇಡೀಸ್ ಖಂಡಿತ ನೀವೆಲ್ಲರೂ ಮಾಡ್ಬೋದು, ಬಿಕಾಸ್ ಮಂತ್ಲಿ ಸೈಕಲ್ ಟೈಮಲ್ಲಿದ್ದರೂ ಕೂಡ ದಿಸ್ ಇಸ್ ನೋ ಪ್ರಾಬ್ಲಮ್, ಆಬ್ಸಲ್ಯೂಟ್ಲಿ ನೀವು ಮಾಡ್ಬೋದು. ಯು ಕ್ಯಾನ್ ಡೂ ದಿಸ್. ಯಾರಾದರೂ ಈ ಲೈವ್ ಮಿಸ್ ಮಾಡಿದರೆ ಆಮೇಲೆ ಈ ವಿಡಿಯೋ ನೋಡ್ತಾ ಇದ್ರು, ನೀವು ಸಹ ಇದನ್ನು ಮಾಡಿ. ಆರ್ನೂರು ಜನ, ವಾವ್, ಲವ್ಲಿ, ಆಸಮ್. ಥ್ಯಾಂಕ್ ಯು ಸಚಿನ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ರೆಡಿ? ದೀಪ ಹಚ್ಕೊಳ್ಳಿ, ಕ್ಯಾಂಡಲ್ ಹಚ್ಕೊಳ್ಳಿ. ನಾನು ಆಲ್ರೆಡಿ ದೀಪ ಕ್ಯಾಂಡಲ್ ಹಚ್ಚಿಟ್ಟಿದ್ದೀನಿ. ಸೊ ನೀವು ಕೂಡ ನಿಮ್ಮ ಇಷ್ಟ ದೇವರು, ಮನೆ ದೇವರನ್ನು ನೆನಪಿಸ್ಕೊಳ್ತಾ ಈ ಒಂದು ರಿಚುವಲ್ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ಅಂದ್ಕೊಳ್ತಾ ಕ್ಯಾಂಡಲ್ ಅಥವಾ ದೀಪವನ್ನು ಹಚ್ಕೊಳ್ಳಿ. ನಾನು ಹರಿ ಮಾಡೋದಿಲ್ಲ, ಅರ್ಜೆಂಟ್ ಮಾಡೋದಿಲ್ಲ. ಐ ಆಮ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್, ನಿಧಾನಕ್ಕೆ ಸ್ಲೋಲಿ ಹೋಗ್ತಾ ಇದ್ದೀನಿ. ಬಿಕಾಸ್ ಪ್ರತಿಯೊಬ್ಬರು ಮಾಡಲಿ ಅಲ್ವಾ, ರೆಡಿ ಮಾಡಿಕೊಂಡು ಎಲ್ಲ ಮಾಡಲಿ ಅಂಥೇಳಿ. ಸೊ ಮೊದಲ ಸ್ಟೆಪ್ ಏನು ಮಾಡಬೇಕು, ನೀವು ಇದೆಲ್ಲ ಸಾಮಗ್ರಿಗಳನ್ನ ರೆಡಿ ಇಟ್ಕೊಳ್ಳಿ, ಜೊತೆಗೆ ಒಂದು ದೀಪ ಅಥವಾ ಕ್ಯಾಂಡಲ್ನ ಹಚ್ಕೊಳ್ಳಿ. ಇದು ಮುಗಿದ ಮೇಲಿಂದ ಡಿ ಅಂತ ಹಾಕಿ, ಡನ್ ಅಂತ ಹಾಕಿ. ಎಸ್, ಸಿಲ್ವರ್ ಕಾಯಿನ್ ಕೂಡ ಉಪಯೋಗಿಸ್ಬೋದು. ಆಸಮ್, ಆಸಮ್, ಅಮೇಝಿಂಗ್. ಓಕೆ, ಯಾರು ಲೇಟಾಗಿ ಜಾಯಿನ್ ಆಗಿದ್ದೀರಾ ಅವ್ರಿಗೆ ಕ್ವಿಕ್ಲಿ ಒಂದ್ಸರಿ ನಾನು ರಿಕ್ಯಾಪ್ ಮಾಡಿಬಿಡ್ತೀನಿ. ವೆಲ್ಕಮ್ ಎಲ್ಲರಿಗೂ ಈ ಒಂದು ಅದ್ಭುತವಾದ ಮನಿ ಬೌಲ್ ರಿಚುವಲ್ನ ತಯಾರು ಮಾಡಲಿಕ್ಕೆ, ಆಷಾಢ ಮಾಸದಲ್ಲಿ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ, ದೇವರ ಧ್ಯಾನ ಮಾಡಲಿಕ್ಕೆ, ಅಥವಾ ಒಂದು ಒಳ್ಳೆ ವಿಶಸ್ನ ಫುಲ್ಫಿಲ್ ಮಾಡಲಿಕ್ಕೆ ಇದಕ್ಕೆಲ್ಲ ಒಂದು ಸೂಕ್ತ ಸಮಯ. ಈ ಟೈಮಲ್ಲಿ ನಾವೇನು ಬೌಲನ್ನು ತಯಾರು ಮಾಡ್ತೀವಿ, ವಂಡರ್ಫುಲ್ಲಾಗಿ ನೀವು ಮನಿ ಅಟ್ರ್ಯಾಕ್ಟ್ ಮಾಡ್ಬೋದು, ಮನಿ ವಿಶಸ್ನ ಫುಲ್ಫಿಲ್ ಮಾಡ್ಕೋಬೋದು. ಬೇಕಾಗಿರೋಂಥ ಸಾಮಗ್ರಿಗಳು ಹೇಳಿದೆ ನಾನು. ಒಂದು ಬೌಲ್, ಬಾಟಲ್, ಓಕೆ, ಗಾಜಿನ ಬಾಟಲ್, ಬೌಲ್ ರೆಡಿ ಮಾಡ್ಕೊಳ್ಳಿ. ಒಂದು 5 ನೋಟನ್ನು ತಯಾರಿಟ್ಕೊಳ್ಳಿ ಅಂತ ಹೇಳಿದ್ದೆ. 10, 20, 50 ಒಂದು 5 ನೋಟ್ ರೆಡಿ ಇಟ್ಕೊಳ್ಳಿ ಅಂದ್ಕೊಂಡೆ. 10 ಕಾಯಿನ್, 10 ಕಾಯಿನ್ಸ್, ನಾಣ್ಯಗಳು ರೆಡಿ ಇಟ್ಕೊಳ್ಳಿ. ಜೊತೆಗೆ ಯೆಲ್ಲೋ ಕಲರ್ ಪೇಪರ್ ಕಟ್ ಮಾಡ್ಕೊಳ್ಳಿ. ನಿಮ್ಮ ಬಾಟಲ್ ಸೈಜ್ ನೋಡಿ, ದೊಡ್ಡದಾಗಿದೆ ಬಾಟಲ್ ಅಂದರೆ ಬೌಲ್, ಸೊ ಫುಲ್ ಸೈಜ್ ಇಟ್ಕೊಳ್ಳಿ. ಯೆಲ್ಲೋ ಪೇಪರ್, ಯೆಲ್ಲೋ ಇಲ್ಲ ಅಂದರೂ ವೈಟ್ ಪೇಪರ್ ತೊಗೊಳ್ಳಿ. ಈಗ ಚಿಕ್ಕ ಬಾಟಲ್ ಇದೆ ಅಂದರೆ ಈ ಸೈಜ್ ಕಟ್ ಮಾಡ್ಕೊಳ್ಳಿ. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಜೊತೆಗೆ ಇಟ್ಕೊಳ್ಳಿ. ದೀಪ ಹಚ್ಕೊಳ್ಳಿ. ಸೊ ಶುರು ಮಾಡೋಣ ಪ್ರೇಯರೊಂದಿಗೆ. ಸ್ನೇಹಿತರೆ, ವಿಲ್ ಸ್ಟಾರ್ಟ್ ವಿತ್ ಅ ಪ್ರೇಯರ್. ಓಕೆ, ಪ್ರತಿಯೊಬ್ಬರು ಕಣ್ಣು ಮುಚ್ಕೊಳ್ಳಿ. ನಿಮ್ಮ ವೇನಲ್ಲಿ ನೀವು 1 ಮಿನಿಟ್ ನಿಮ್ಮ ತಂದೆ ತಾಯಿ, ಪೂರ್ವಜರು, ಏಂಜಲ್ಸ್, ಹಾಗೆ ಗುರುಗಳನ್ನು ನೆನಪಿಸ್ಕೊಳ್ಳಿ, ಇಷ್ಟ ದೇವರು, ಮನೆ ದೇವರು ಎಲ್ಲರನ್ನ ನೆನಪಿಸ್ಕೊಳ್ತಾ ಈ ಒಂದು ರಿಚುವಲ್ ನಿಮಗೆ ತುಂಬ ಸಕ್ಸಸ್ಫುಲ್ ಆಗಲಿ,
ಒಳ್ಳೆ ರಿಸಲ್ಟ್ಸ್ ಕೊಡಲಿ, ಅಂದ್ಕೊಂಡಿದ್ದೆಲ್ಲ ಆಗಲಿ, ಅಡೆತಡೆಗಳೆಲ್ಲ ನಿವಾರಣೆ ಆಗಲಿ ಅಂಥೇಳಿ ಕೇಳ್ಕೊಳ್ತಾ ಪ್ರೇ ಮಾಡ್ತಾ ಶುರು ಮಾಡ್ತೀನಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕಂಫರ್ಟಬಲಾಗಿ ಕೂತ್ಕೊಳ್ತಾ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ದೀಪವನ್ನು ಬೆಳಗದ ನಂತರ ದೀಪ ಹಚ್ಚಿದ ಮೇಲಿಂದ ಎರಡೂ ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬರ್ತಾ ಕಣ್ಮುಂದೆ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ತಾ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ ಥ್ಯಾಂಕ್ ಯು ಹೇಳಿ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರು, ಮನೆ ದೇವರು, ನಂಬಿರ್ತಕ್ಕಂಥ ದೇವರನ್ನ ಆರಾಧನೆ ಮಾಡ್ತಾ ಈ ಒಂದು ಮನಿ ಬೌಲ್ ರಿಚುವಲ್ ಸಕ್ಸಸ್ಫುಲ್ ಆಗಲಿ, ಅಂದ್ಕೊಂಡಿದ್ದೆಲ್ಲ ಕಂಪ್ಲೀಟ್ ಆಗಲಿ, ವಿಷಸ್ ಎಲ್ಲ ಬೇಗ ಮ್ಯಾನಿಫೆಸ್ಟ್ ಆಗಲಿ, ಯಾವುದೇ ಅಡೆ ತಡೆಗಳೆಲ್ಲ ಇದ್ದರೂ ನಿವಾರಣೆ ಆಗೋ ಥರ ಆಶೀರ್ವಾದ ಮಾಡಿ ಬ್ಲೆಸ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಎಸ್ ಎರಡು ಕೈನ ರಬ್ ಮಾಡ್ತಾ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಆ್ಯಂಡ್ ಸ್ಲೋಲಿ ಓಪನ್ ಯುವರ್ ಐಸ್. ಎಸ್ ಓಕೆ. ಸೊ ಆಫ್ಟರ್ ದಿಸ್ ಇಫ್ ಯು ಆರ್ ಡನ್ ಲೆಟ್ ಮಿ ನೋ ಡನ್ ಅಂತ. ಸೊ ದೀಪ ಹಚ್ಚಿದ್ವಿ, ಅದಾದ ನಂತರ ಪ್ರೇಯರ್ ಮಾಡಿದ್ವಿ. ಈಗ ನಾವು ರಿಚುವಲ್ನ ಶುರು ಮಾಡೋಣ. ದೀಪ ಬೆಳಗದ್ವಿ, ಅದಾದ ನಂತರ ಪ್ರಾರ್ಥನೆ ಮಾಡ್ಕೊಂಡ್ವಿ, ಅದಾದ ನಂತರ ಈಗ ರಿಚುವಲ್ನ ಮಾಡೋಣ. ಓಕೆ, ರೆಡಿ? ಮೊದಲನೇದಾಗಿ ಈ ಮನಿ ಬೌಲ್ ಸ್ನೇಹಿತರೆ, ನಮ್ಮ ಒಂದು ವಿಶ್ ನಥಿಂಗ್ ಬಟ್ ಲೈಕ್ ಒಂದು ಸಸಿ ಬೀಜ ಥರ. ಓಕೆ, ಸಸಿ ಬೀಜ ಥರ. ಬೀಜವನ್ನು ನಾವು ಭೂಮಿ ಒಳಗಡೆ ಬಿತ್ತಾಗ ಅದಕ್ಕೆ ಒಂದು ಪೋಷಣೆ, ಆರೈಕೆ, ಅದಕ್ಕೆ ಒಂದು ಎನರ್ಜಿ ಕೊಟ್ಟಾಗ, ಎನರ್ಜಿ ಅಂದರೆ ಏನರ್ಥ? ಸೂರ್ಯನ ಬೆಳಕು ಮತ್ತು ನೀರು, ಗೊಬ್ಬರ, ಅದಕ್ಕೆಲ್ಲ ಮಣ್ಣು, ಭೂಮಿ ಎಲ್ಲ ಸಿಕ್ಕಾಗ ಏನಾಗುತ್ತೆ? ಅದು ಬೆಳೆಯುತ್ತೆ. ಬೆಳೆದು ಅದು ದೊಡ್ಡ ಗಿಡ ಮರವಾಗಿ ಬೆಳೆಯುತ್ತೆ, ಫಲ ಕೊಡುತ್ತೆ ಅಲ್ವಾ? ಅದೇ ಥರ ನಮ್ಮ ಒಂದು ವಿಶ್, ಏನೇ ಒಂದು ವಿಶ್ ಇರ್ಬೋದು, ಈ ವಿಶ್ಗೆ ನಾವು ಇವತ್ತು ಎನರ್ಜಿ ಕೊಟ್ಟು ಒಂದು ಬೌಲನ್ನು ತಯಾರು ಮಾಡಿ ಅದರಿಂದ ನಾವು ನಮ್ಮ ಒಂದು ಮನಿಯ ಒಂದು ವಿಶಸ್ನ ಅಟ್ರ್ಯಾಕ್ಟ್ ಮಾಡ್ಬೋದು, ಮ್ಯಾನಿಫೆಸ್ಟ್ ಮಾಡ್ಬೋದು ಈ ಒಂದು ಮನಿ ಬೌಲ್ ರಿಚುವಲಿಂದ. ಓಕೆ, ಸೊ ದಿಸ್ ಇಸ್ ದ ಸೀಕ್ರೆಟ್. ಏನು ಮಾಡೋಣ ಇವತ್ತು? ಸ್ಟೆಪ್ ಬೈ ಸ್ಟೆಪ್ ಇದನ್ನ ಪ್ರೋಸೆಸ್ ಮಾಡೋಣ. ಸೊ ಐ ವಾಂಟ್ ಪ್ರತಿಯೊಬ್ಬರು ಕೂಡ ಈ ಯೆಲ್ಲೋ ಕಲರ್ ಪೇಪರಲ್ಲಿ ನಿಮ್ಮ 5 ವಿಶ್ನ ಬರೀತೀರ. 5 ವಿಶ್. ಅದು ಮನಿಯ ವಿಚಾರವಾಗಿದ್ದರೆ ಇನ್ನು ತುಂಬ ಒಳ್ಳೆಯದು. ನಿಮ್ಮ ಸಾಲ ಕ್ಲಿಯರ್ ಆಗಿದೆ ಅನ್ನೋ ಥರ ಬರೀತೀರ. ಜೊತೆಗೆ ನಿಮಗೆ ಪ್ರಮೋಷನ್, ಇನ್ಕ್ರಿಮೆಂಟ್ ಇಷ್ಟು ಪರ್ಸೆಂಟ್ ಆಗಿದೆ ಅಥವಾ ಇಷ್ಟು ದುಡ್ಡು ಇನ್ಕ್ರಿಮೆಂಟ್ ಆಗಿದೆ ಅಂತ ಹೇಳಿ ಬರೀತೀರಾ, ಅಥವಾ ನಿಮ್ಮ ಪ್ರಾಫಿಟ್ ಇಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಬರೀತೀರಾ, ಅಥವಾ ಹಣವನ್ನು ಇಷ್ಟು ಆಕರ್ಷಣೆ ಮಾಡಿದ್ದೀರಾ ಅಂತ ಬರೀತೀರಾ, ಅಥವಾ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿದೆ ಅಂತ ಹೇಳಿ ಬರೀತೀರಾ. 5 ವಿಷಸ್ನ ಬರೀರಿ. ನಿಮ್ಮ ಒಂದು ಲೈಫಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವ ಒಂದು ಗುರಿ ಅಥವಾ ನಿಮ್ಮ ವಿಶ್ ಇದೆ ಅದನ್ನು ಈ ಒಂದು ಶೀಟಲ್ಲಿ ಬರೀರಿ. ರೆಡ್ ಕಲರ್ ಪೆನ್ನಲ್ಲಿ, ರೆಡ್ ಕಲರ್ ಮಾರ್ಕರಲ್ಲಿ ಪ್ರತಿಯೊಬ್ಬರು ಬರೀತೀರಾ. ಸೊ ಐ ವಿಲ್ ಆಲ್ಸೋ ರೈಟ್. ಜೊತೆಗೆ ಮಾಡೋಣ. ಪ್ರತಿಯೊಬ್ಬರು ವಿತ್ ಲಾಡ್ ಆಫ್ ಇಂಟೆನ್ಷನ್, ಭಕ್ತಿ, ಪ್ರೀತಿ, ಒಂದು ಉದ್ದೇಶವನ್ನು ಕೊಡ್ತಾ ಬರೀರಿ. ಆಸ್ ಇಫ್ ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬರೀತೀರ. ಅಫರ್ಮೇಷನ್ ರೀತಿ ಬರೀತೀರ. ರೆಡ್ ಇಲ್ಲ ಅಂದರೆ ಬ್ಲೂನಲ್ಲೂ ಬರೀರಿ, ತೊಂದರೆ ಇಲ್ಲ. ಎಸ್, ಪ್ರತಿಯೊಬ್ಬರು ನಿಮ್ಮ 5 ವಿಶ್ನ ಬರೀರಿ.
ಡನ್. ಅದಾದ ನಂತರ ನಿಮ್ಮ ವಿಶ್ ಲೆಟರ್ನ ಫೋಲ್ಡ್ ಮಾಡ್ತೀರಾ. ವಿಶ್ ಲೆಟರ್ನ ಫೋಲ್ಡ್ ಮಾಡಿ, ಫೋಲ್ಡ್ ಇಟ್ ಆ್ಯಸ್ ಇಫ್ ಇದು ನಿಮ್ಮ ಜಾರ್ ಒಳಗಡೆ ಅಥವಾ ನಿಮ್ಮ ಬೌಲ್ ಒಳಗಡೆ ಫಿಟ್ ಆಗಬೇಕು. ಆ ರೀತಿ ಫೋಲ್ಡ್ ಮಾಡಿ. 1 ಫೋಲ್ಡ್ ಅಥವಾ 2 ಫೋಲ್ಡ್ ಅಥವಾ 3 ಫೋಲ್ಡ್ ಬೇಕಾದ್ರೂ ಮಾಡಿ, ಸರಿನಾ. ಈಗ ಈ ಬರೆದು ಫೋಲ್ಡ್ ಮಾಡಿರೋ ಶೀಟ್ ಮೇಲೆ ನಾನು ಹೀಲಿಂಗ್ ಕೋಡ್ನ ಬರಿತೀನಿ. 1176 ಜೊತೆಗೆ ಇನ್ಫಿನಿಟಿ ಸಿಂಬಲ್ ಕೂಡ ಬರಿತೀನಿ. 1176 ಜೊತೆಗೆ ಇನ್ಫಿನಿಟಿ ಸಿಂಬಲ್. 1176 1176 ಅದಾದ ನಂತರ ಇನ್ಫಿನಿಟಿ ಸಿಂಬಲ್. ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ನಾನು. ಎಸ್, ಹಾಕಿದ್ದೀನಿ ನೋಡಿ. 1176 ಜೊತೆಗೆ ಇನ್ಫಿನಿಟಿ ಸಿಂಬಲ್ ಎರಡೂ ಕಡೆ, ಬೋಧ ಸೈಡ್, ಸರಿನಾ. ಅದಾದ ನಂತರ ಜಾರ್ ಒಳಗಡೆ ಫಸ್ಟ್ ನಾವು ವಿಶ್ ಲೆಟರ್ನ ಹಾಕ್ತೀವಿ, ಸರಿನಾ. ಫಸ್ಟ್ ಆಫ್ ಆಲ್ ಜಾರನ್ನು ಪ್ರೇ ಮಾಡ್ತಾ ಜಾರನ್ನು ಆ್ಯಕ್ಟಿವೇಟ್ ಮಾಡೋಣ, ಎನರ್ಜಿನ ಕೊಡೋಣ ಜಾರಿಗೆ. ಆ್ಯಂಡ್ ಈ ಜಾರಲ್ಲಿ ವಿಶ್ ಲೆಟರ್ನ ಹಾಕಿ ನೀಟಾಗಿ ಪ್ಲೇಸ್ ಮಾಡಿ ಕೆಳಗಡೆ, ಬೇಸಲ್ಲಿ ಕೆಳಗಡೆ ಪ್ಲೇಸ್ ಇಟ್. ಓಕೆ, ಈಗ ಸ್ಟೆಪ್ಸ್ ನೋಡ್ಕೊಳ್ಳಿ ಕ್ಲೀನಾಗಿ. ಸ್ಟೆಪ್ಸ್ ನೋಡ್ಕೊಳ್ಳಿ. ಐ ಟೇಕ್ ಅ ನೋಟ್. ಒಂದು ನೋಟನ್ನು ತೊಗೊಳ್ತೀನಿ, ಸರಿನಾ. ಐ ಟೇಕ್ ಅ ಕಾಯಿನ್. ಒಂದು ಕಾಯಿನ್ನ ತೊಗೊಳ್ತೀನಿ, ಸರಿನಾ. ಈ ಕಾಯಿನಿಗೆ ನಮ್ಮ ಇಷ್ಟ ದೇವರನ್ನ ನೆನಪಿಸ್ಕೊಳ್ತಾ ಎನರ್ಜಿ ಕೊಡ್ತೀನಿ, ಆ್ಯಕ್ಟಿವೇಟ್ ಮಾಡ್ತೀನಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾಯಿನನ್ನು ಇದರೊಳಗಡೆ ನೋಡ್ಕೊಳ್ಳಿ ಎಲ್ಲರೂ. ಐ ಹೋಲ್ಡ್ ಲೈಕ್ ದಿಸ್. ನೋಟಿಗೆ ಈ ರೀತಿ ಕಾಯಿನ್ನ ಹೋಲ್ಡ್ ಮಾಡಿ. ಈಗ ಅದನ್ನು ಫೋಲ್ಡ್ ಮಾಡಿ. ಐ ಶೋ ಯು ಒನ್ಸ್ ಅಗೇನ್. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಹೋಲ್ಡ್ ಲೈಕ್ ದಿಸ್. ಒಂದು ಫೋಲ್ಡ್ ಮಾಡಿ, ಆಯಿತಾ. ಮತ್ತೆ ಫೋಲ್ಡ್ ಮಾಡಿ, ಮತ್ತೆ ಫೋಲ್ಡ್ ಮಾಡಿ, ಮತ್ತೆ ಫೋಲ್ಡ್ ಮಾಡಿ, ಮತ್ತೆ ಫೋಲ್ಡ್ ಮಾಡಿ. ಡನ್. ಆಮೇಲೆ ಇದನ್ನು ಐ ವಿಲ್ ಫೋಲ್ಡ್ ಲೈಕ್ ದಿಸ್. ಈ ರೀತಿಯಾಗಿ ಫೋಲ್ಡ್ ಮಾಡ್ತೀನಿ. ಎಸ್, ಓಕೆ. ಈಗ ಇದಕ್ಕೆ ಒಂದು ವಿಶ್, 5 ವಿಶ್ ಬರೆದಿದ್ರಲ್ಲ, ಒಂದು ವಿಶನ್ನು ಕೊಟ್ಟು ಇದಕ್ಕೆ ಆ್ಯಕ್ಟಿವೇಟ್ ಮಾಡ್ತೀನಿ. ಒಂದು ವಿಶನ್ನು ಇದಕ್ಕೆ ಎನರ್ಜಿ ಕೊಟ್ಟು ಆ್ಯಕ್ಟಿವೇಟ್ ಮಾಡ್ತೀನಿ. ಹೋಲ್ಡ್ ಇಟ್ ಇನ್ ಯುವರ್ ಲೆಫ್ಟ್ ಹ್ಯಾಂಡ್. ರೈಟ್ ಹ್ಯಾಂಡಿಂದ ಕವರ್ ಮಾಡಿ. ಕ್ಲೋಸ್ ಯುವರ್ ಐಸ್. ನಿಮ್ಮ ಒಂದು ವಿಶನ್ನು ಇದಕ್ಕೆ ಹೇಳ್ಕೊಳ್ಳಿ. ಆಲ್ರೆಡಿ ಅಚೀವ್ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಇದಕ್ಕೆ ಎನರ್ಜಿ ಕೊಡಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಎಸ್, ಇದನ್ನು ಜಾರ್ ಒಳಗಡೆ ಇಡಿ, ಬೌಲ್ ಒಳಗಡೆ ಇಡಿ. ಒನ್ ಮೋರ್ ನೋಟ್, ಇನ್ನೊಂದು ನೋಟ್ ತೊಗೊಳ್ಳಿ. ಮತ್ತೊಂದು ಕಾಯಿನ್ ತೊಗೊಳ್ಳಿ. ಕಾಯಿನ್ನ ಆ್ಯಕ್ಟಿವೇಟ್ ಮಾಡೋಣ. ಹೋಲ್ಡ್ ಇಟ್ ಇನ್ ಯುವರ್ ಪಾಮ್. ಇಷ್ಟ ದೇವರನ್ನು ನೆನಪಿಸ್ಕೊಳ್ತಾ ಕಾಯಿನ್ಗೆ ಎನರ್ಜಿ ಕೊಡಿ. ಈಗ ಅಗೇನ್ ಹೋಲ್ಡ್ ಇಟ್ ಲೈಕ್ ದಿಸ್. ನೋಟಿಗೆ ಕಾಯಿನ್ನ ಹೋಲ್ಡ್ ಮಾಡಿ, ಫೋಲ್ಡ್ ಮಾಡಿ, ಮತ್ತೊಂದು ಫೋಲ್ಡ್ ಮಾಡಿ, ಮತ್ತೊಂದು ಫೋಲ್ಡ್ ಮಾಡಿ, ಮತ್ತೆ ಫೋಲ್ಡ್ ಮಾಡಿ. ಈಗ ಇದನ್ನು ಕಂಪ್ಲೀಟಾಗಿ ಫೋಲ್ಡ್ ಮಾಡ್ತೀರಾ ಈ ಕಡೆ ಈ ಕಡೆ. ಎಸ್, ಇದನ್ನು ಮತ್ತೆ ಕೈಯಲ್ಲಿಟ್ಕೊಂಡು ಇದಕ್ಕೆ ಮತ್ತೊಂದು ವಿಶ್ಯಿಂದ ಎನರ್ಜಿ ಕೊಡ್ತೀರಾ, ಆ್ಯಕ್ಟಿವೇಟ್ ಮಾಡ್ತೀರಾ. ನಿಮ್ಮ 2ನೇ ವಿಷಯಕ್ಕೆ ಇದಕ್ಕೆ ಎನರ್ಜಿ ಕೊಡಿ. ನಿಮ್ಮ ವಿಶ್ ಆಲ್ರೆಡಿ ಅಚೀವ್ ಆಗಿದೆ, ಮ್ಯಾನಿಫೆಸ್ಟ್ ಆಗಿದೆ ಥರ ಎನರ್ಜಿ ಕೊಡಿ.
ಈ ಕಾಯಿನಿಗೆ ವಿಶ್ನ ಹೇಳ್ಕೊಳ್ತಾ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಹೇಳಿ. ಎಸ್, ಮತ್ತು ಇದನ್ನು ಬೌಲ್ ಒಳಗಡೆ ಪ್ಲೇಸ್ ಮಾಡ್ತೀನಿ. ಟೇಕ್ ಒನ್ ಮೋರ್ ನೋಟ್, ಮತ್ತೊಂದು ನೋಟ್ ತೊಗೊಳ್ತಾ ಇದೀನಿ, ಮತ್ತೊಂದು ಕಾಯಿನ್ ತೊಗೊಳ್ತಾ ಇದೀನಿ. ಐ ಆಮ್ ಟೇಕಿಂಗ್ ಒನ್ ಮೋರ್ ಕಾಯಿನನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದೀನಿ. ಇಷ್ಟ ದೇವರನ್ನು ನೆನಪಿಸ್ಕೊಳ್ತಾ ಕಾಯಿನಿಗೆ ಎನರ್ಜಿ ಕೊಡಿ. ಈಗ ಮತ್ತೆ ಫೋಲ್ಡ್ ಮಾಡಿ, ಹೋಲ್ಡ್ ಇಟ್ ಲೈಕ್ ದಿಸ್. ನೋಟ್ಗೆ ಕಾಯಿನನ್ನು ಹೋಲ್ಡ್ ಮಾಡಿ, ಫೋಲ್ಡ್ ಮಾಡಿ, ಮತ್ತೆ ಫೋಲ್ಡ್ ಮಾಡಿ, ಮತ್ತೆ ಫೋಲ್ಡ್ ಮಾಡಿ, ಮತ್ತೆ ಫೋಲ್ಡ್ ಮಾಡಿ. ದಟ್ಸ್ ಇಟ್. ಈಗ ಇದನ್ನು ನೀಟಾಗಿ ಮತ್ತೆ ಮೇಲೆ ಕೆಳಗಡೆ ಎರಡೂ ಕಡೆ ಫೋಲ್ಡ್ ಮಾಡ್ತೀನಿ. ಎಸ್, ಡನ್. ಇದಕ್ಕೂ ಮೂರನೇ ವಿಷನ್ನು ಹೇಳ್ಕೊಳ್ತಾ ಎನರ್ಜಿ ಕೊಡಿ, ಆ್ಯಕ್ಟಿವೇಟ್ ಮಾಡಿ. ಎರಡು ಹಸ್ತದಲ್ಲಿ ಇಟ್ಕೊಳ್ತಾ ನಿಮ್ಮ ಮೂರನೇ ವಿಷನ್ನು ಹೇಳ್ಕೊಳ್ಳಿ. ಆಲ್ರೆಡಿ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಮತ್ತು ಈ ಕಾಯಿನನ್ನು ಬೌಲ್ ಒಳಗಡೆ ಇಡ್ತೀನಿ. ಒನ್ ಮೋರ್ ನೋಟ್, ಇನ್ನೊಂದು ಕಾಯಿನ್ನ ತೊಗೊಳ್ತಾ ಇದ್ದೀನಿ. ಹೋಲ್ಡ್ ಇಟ್ ಲೈಕ್ ದಿಸ್. ನೋಟಿಗೆ ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿ. ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ತಾಯಿದ್ದೀನಿ, ಮತ್ತು ಕೆಳಗಡೆಯಿಂದ ಕೂಡ ಫೋಲ್ಡ್ ಮಾಡ್ತಾಯಿದ್ದೀನಿ. ಡನ್. ಸೊ ನಾಲ್ಕನೇ ಕಾಯಿನ್, ಇದಕ್ಕೂ ಕೂಡ ನಾಲ್ಕನೇ ವಿಷಯನ ಹೇಳ್ಕೊಳ್ತಾ ಎನರ್ಜಿಯನ್ನು ಕೊಡ್ತೀನಿ. ಇಮ್ಯಾಜಿನ್ ಮಾಡಿ ನಿಮ್ಮ ವಿಶ್ ತುಂಬ ಈಸಿಯಾಗಿ ಬೇಗನೆ ಅಚೀವ್ ಆಗ್ತಾ ಇರೋದನ್ನು. ನಿಮ್ಮ ಕಾಯಿನಿಗೆ ನಿಮ್ಮ ವಿಶ್ಶಿಂದ ಎನರ್ಜಿ ಕೊಡಿ, ಆ್ಯಕ್ಟಿವೇಟ್ ಮಾಡಿ, ಥ್ಯಾಂಕ್ ಯು ಹೇಳಿ. ಎಸ್, ಈ ಕಾಯಿನನ್ನು ಮತ್ತೆ ಬೌಲ್ ಒಳಗಡೆ ಇಡ್ತೀನಿ. ಲಾಸ್ಟ್ ಒನ್, ಐ ಟೇಕ್ ಒನ್ ಮೋರ್ ಕಾಯಿನ್. ಮತ್ತೊಂದು ಕಾಯಿನ್ ತೊಗೊಳ್ತಾ ಇದ್ದೀನಿ. ಅಗೇನ್ ಹೋಲ್ಡ್ ಇಟ್ ಲೈಕ್ ದಿಸ್. ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿ. ಓಕೆ, ಈಗ ಮತ್ತೆ ಮೇಲ್ಗಡೆಯಿಂದ ಕೂಡ ಫೋಲ್ಡ್ ಮಾಡ್ತೀನಿ, ಈ ಕಡೆಯಿಂದ ಕೂಡ ಮತ್ತೆ ಫೋಲ್ಡ್ ಮಾಡ್ತೀನಿ. ಡನ್. ಓಕೆ, ಲಾಸ್ಟ್ ಕಾಯಿನ್ ಇದು. ಐದನೇ ವಿಷಯನ ಆ್ಯಕ್ಟಿವೇಟ್ ಮಾಡೋಣ. ಈ ಕಾಯಿನಿಗೆ ಹೋಲ್ಡ್ ಇಟ್ ಲೈಕ್ ದಿಸ್. ಎರಡೂ ಹಸ್ತಗಳು ಇಟ್ಕೊಳ್ಳಿ, ಎನರ್ಜಿಯನ್ನು ಕೊಡಿ, ಗ್ರ್ಯಾಟಿಟ್ಯೂಡ್ನ ಕೊಡಿ, ಆ್ಯಕ್ಟಿವೇಟ್ ಮಾಡಿ ನಿಮ್ಮ ವಿಶ್ವೊಂದಿಗೆ. ಎಸ್, ಅಗೈನ್ ಈ ಕಾಯಿನನ್ನು ಕೂಡ ನಾನು ಬೌಲ್ ಒಳಗಡೆ ಇಡ್ತೀನಿ. ಈಗ ನಿಮ್ಮ ಹತ್ರ ಎಕ್ಸ್ಟ್ರಾ ಕಾಯಿನ್ಸ್ ಇರೋದೆಲ್ಲನೂ ಬೌಲ್ ಒಳಗಡೆ ಹಾಕ್ತೀರಾ. ಎಕ್ಸ್ಟ್ರಾ ಕಾಯಿನ್ಸ್ ಇರೋದೆಲ್ಲನೂ ಬೌಲ್ ಒಳಗಡೆ ಹಾಕಿ, ಪುಟ್ ಇಟ್ ಇನ್ ಬೌಲ್, ಜಾರ್ ಒಳಗಡೆ ಹಾಕಿ. ಎಕ್ಸ್ಟ್ರಾ ನೋಟ್ ಇದ್ದರೂ ಕೂಡ ಹಾಕ್ಬೋದು ಬೇಕಿದ್ದರೆ, ನಾಟ್ ಅ ಪ್ರಾಬ್ಲಮ್. ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ಇದಕ್ಕೆ ನಿಮಗೆ ಲಿಡ್ ಇದ್ದರೆ ಕ್ಲೋಸ್ ಮಾಡಿ, ಓಪನ್ ಇರೋ ಬೌಲ್ ಇದ್ದರೂ ಕೂಡ ನೋ ಪ್ರಾಬ್ಲಮ್, ಹಾಗೆ ಇಟ್ಕೋಬೋದು ನೀವು. ಈಗ ಇದಕ್ಕೆ ಎನರ್ಜಿಯನ್ನು ಕೊಡೋಣ, ಆ್ಯಕ್ಟಿವೇಟ್ ಮಾಡೋಣ ವಿತ್ ಸಮ್ ಪವರ್ಫುಲ್ ಮನಿ ಆ್ಯಕ್ಟಿವೇಶನ್ ಅಫರ್ಮೇಷನ್ಸ್ ಒಂದಿಗೆ. ಸರಿನಾ? ಸೊ ಐ ವಾಂಟ್ ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ರಿಪೀಟ್ ಮಾಡ್ತೀರಾ. ಹೋಲ್ಡ್ ಇಟ್ ಲೈಕ್ ದಿಸ್, ಹೋಲ್ಡ್ ಇಟ್ ಲೈಕ್ ದಿಸ್. ಎರಡೂ ಹಸ್ತಗಳಿಂದ ಈ ರೀತಿ ಹೋಲ್ಡ್ ಮಾಡಿ.
ಎಷ್ಟು ಜನ ಇಲ್ಲಿವರೆಗೂ ರೆಡಿ ಮಾಡಿದ್ದೀರಾ? ಇಲ್ಲಿ ತನಕ ಆಗಿದೆ, ಡನ್, ಡಿ ಅಂತ ಹಾಕಿ, ಡನ್ ಅಂತ ಹಾಕಿ. ಎಸ್, ಯಾರು ಲೈವಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅವರು ನಂತರ ಮಾಡ್ಬೋದು. ಈ ವಿಡಿಯೋ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಬಂದ ಮೇಲೆ ನೋಡಿಕೊಂಡು ಮಾಡಿ. ಇವತ್ತು ರಾತ್ರಿ ಮಾಡ್ಬೋದು, ನಾಳೆ ಬೆಳಗ್ಗೆನೂ ಮಾಡ್ಬೋದು, ಅಥವಾ ನಾಳೆ ಸಂಜೆನೂ ಮಾಡ್ಬೋದು ನೀವು. ಎಸ್, ಡಿ ಡಿ ಡಿ, ವೆರಿ ಗುಡ್, ಆಸಮ್, ಅಮೇಝಿಂಗ್, ಸೂಪರ್ಬ್. ಸ್ನೇಹಿತರೆ, ಐ ಗಿವ್ ಸಮ್ ವಂಡರ್ಫುಲ್ ನಿಮಗೆ ಮನಿ ಆ್ಯಕ್ಟಿವೇಶನ್ಗೆ ಒಂದು ಅಫರ್ಮೇಷನ್ಸ್ ಕೊಡ್ತೀನಿ. ನನ್ನ ಜೊತೆ ರಿಪೀಟ್ ಮಾಡ್ತಾ ಹೋಗ್ತೀರಾ, ರೈಟ್? ಸೊ ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ, ನನ್ನ ಜೊತೆ ಅಫರ್ಮೇಷನ್ನ ಹೇಳ್ತಾ ಆ್ಯಕ್ಟಿವೇಟ್ ಮಾಡಿ, ಎನರ್ಜಿಯನ್ನು ಕೊಡಿ. ಹೋಲ್ಡ್ ಇಟ್ ಲೈಕ್ ದಿಸ್. ಕಂಫರ್ಟಬಲಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಜೋರಾಗಾದರೂ ಸರಿ, ಮನಸ್ಸಲ್ಲಾದರೂ ಸರಿ ನನ್ನ ಜೊತೆ ರಿಪೀಟ್ ಮಾಡಿ, ಹೇಳ್ತಾ ಹೋಗಿ. ಮನಿ ಫ್ಲೋಸ್ ಟು ಮೀ ಈಸಿಲಿ, ಕಾನ್ಸ್ಟೆಂಟ್ಲಿ, ಅಬೆಂಡೆಂಟ್ಲಿ. ಹಣವು ನನ್ನ ಜೀವನಕ್ಕೆ ಸುಲಭವಾಗಿ, ನಿರಂತರವಾಗಿ ಮತ್ತು ಸಮೃದ್ಧಿಯಾಗಿ ಹರಿದು ಬರುತ್ತಿದೆ. ನೆಕ್ಸ್ಟ್ ಹೇಳಿ, ಐ ಆಮ್ ಅ ಮನಿ ಮ್ಯಾಗ್ನೆಟ್ ಫಾರ್ ವೆಲ್ತ್, ಅಬೆಂಡೆನ್ಸ್ ಆ್ಯಂಡ್ ಪ್ರಾಸ್ಪ್ಯಾರಿಟಿ. ನಾನು ಸಂಪತ್ತು, ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಆಕರ್ಷಿಸುವ ಆಯಸ್ಕಾಂತ ಆಗಿದ್ದೇನೆ. ನೆಕ್ಸ್ಟ್, ಎವ್ರಿ ಡೇ ನ್ಯೂ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಕಮ್ಸ್ ಇನ್ ಟು ಮೈ ಲೈಫ್. ಕನ್ನಡದಲ್ಲಿ, ಪ್ರತಿದಿನ ಹೊಸ ಹಣಕಾಸಿನ ಅವಕಾಶಗಳು ನನ್ನ ಜೀವನಕ್ಕೆ ಬರುತ್ತಿದೆ. ನೆಕ್ಸ್ಟ್, ಐ ಆಮ್ ಗ್ರೇಟ್ಫುಲಿ ರಿಸೀವ್ ಅನ್ಲಿಮಿಟೆಡ್ ವೆಲ್ತ್ ಫ್ರಮ್ ದ ಯೂನಿವರ್ಸ್. ವಿಶ್ವದಿಂದ ಹರಿದು ಬರುವ ಅಪಾರ ಸಂಪತ್ತನ್ನು ನಾನು ಕೃತಜ್ಞತೆಯಿಂದ ಸ್ವೀಕರಿಸುತ್ತಿದ್ದೇನೆ. ನೆಕ್ಸ್ಟ್ ಹೇಳಿ, ಮೈ ಇನ್ಕಮ್ ಈಸ್ ಇನ್ಕ್ರೀಸಿಂಗ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್. ನನ್ನ ಆದಾಯವು ನನ್ನ ನಿರೀಕ್ಷೆಗಿಂತ ಹೆಚ್ಚು ಬರುತ್ತಿದೆ. ಮನಿ ಸಪೋರ್ಟ್ಸ್ ಮೈ ಪರ್ಪಸ್, ಮೈ ಫ್ಯಾಮಿಲಿ ಆ್ಯಂಡ್ ಮೈ ಡ್ರೀಮ್ಸ್. ಹಣವು ನನ್ನ ಜೀವನದ ಉದ್ದೇಶ, ನನ್ನ ಕುಟುಂಬ ಮತ್ತು ನನ್ನ ಕನಸುಗಳಿಗೆ ಬೆಂಬಲ ನೀಡುತ್ತಿದೆ. ಐ ಡಿಸರ್ವ್ ಫೈನಾನ್ಷಿಯಲ್ ಫ್ರೀಡಮ್ ಆ್ಯಂಡ್ ಲಾಸ್ಟಿಂಗ್ ಪ್ರಾಸ್ಪ್ಯಾರಿಟಿ. ನಾನು ಆರ್ಥಿಕ ಸ್ವತಂತ್ರ ಮತ್ತು ಐಶ್ವರ್ಯ, ಶಾಶ್ವತ ಸಮೃದ್ಧಿಗೆ ಸಂಪೂರ್ಣ ಅರ್ಹನಾಗಿದ್ದೇನೆ. Every rupee I give returns to me multiplied with blessings. ನಾನು ಕೊಡುವ ಪ್ರತಿಯೊಂದು ರೂಪಾಯಿಯೂ ನನಗೆ ದುಪ್ಪಟ್ಟಾಗಿ ಆಶೀರ್ವಾದದೊಂದಿಗೆ ನನ್ನ ಬಳಿಗೆ ಬರುತ್ತಿದೆ. I release fear about money, welcome abundance with confidence. ನಾನು ಹಣದ ಬಗ್ಗೆ ಇರುವ ಭಯವನ್ನು ಬಿಟ್ಟು ಆತ್ಮವಿಶ್ವಾಸದೊಂದಿಗೆ ಸಮೃದ್ಧಿಯನ್ನು ಸ್ವಾಗತಿಸುತ್ತಿದ್ದೇನೆ. I am creating a joyful, abundant, financial, successful life. ನಾನು ಸಂತೋಷ, ಸಮೃದ್ಧಿ ಮತ್ತು ಆರ್ಥಿಕ ಯಶಸ್ಸಿನಿಂದ ಜೀವನವನ್ನು ನಿರ್ಮಿಸುತ್ತಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಸ್ತಗಳ ಮುಖಾಂತರ ನಿಮ್ಮ ಒಂದು ಮನಿ ಬೌಲಿಗೆ ಎನರ್ಜಿ ಕೊಡಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ, ಥ್ಯಾಂಕ್ ಯು ಹೇಳಿ, ಆ್ಯಕ್ಟಿವೇಟ್ ಮಾಡಿ. ಇಮ್ಯಾಜಿನ್ ಮಾಡಿ ನಿಮ್ಮ ಎಲ್ಲ ವಿಷಸ್ ತುಂಬ ಬೇಗನೆ ಈಸಿಯಾಗಿ ಅಚೀವ್ ಆಗ್ತಾಯಿದೆ ಅಂತ ಹೇಳಿ.
ಹಸ್ತಗಳ ಮುಖಾಂತರ ನಿಮ್ಮ ಮನಿ ಬೌಲ್ಗೆ ಎನರ್ಜಿಯನ್ನು ಕೊಡಿ. ಹಗ್ ಮಾಡಿ, ಎನರ್ಜಿಯನ್ನು ಕೊಡಿ, ಪ್ರೀತಿಯನ್ನು ಕೊಡಿ, ಗ್ರ್ಯಾಟಿಟ್ಯೂಡ್ನ ಕೊಡಿ. ಕಿಸ್ ಮಾಡಿ, ಲವ್ನ ಕೊಡಿ, ಪ್ರೀತಿಯನ್ನು ಕೊಡಿ. ಸೋ ದಟ್ ನಿಮ್ಮ ಎಲ್ಲ ಮನಿ ವಿಶ್ ಕೂಡ ಅಚೀವ್ ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ, ಅಟ್ರಾಕ್ಟ್ ಆಗ್ತಾ ಇದೆ. ಎಸ್, ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಆಸಮ್ ಸ್ನೇಹಿತರೆ, ಎಸ್, ವಂಡರ್ಫುಲ್. ಈ ಒಂದು ಮನಿ ಬೌಲನ್ನು ತಯಾರು ಮಾಡಿದ್ದೀರಾ. ಈ ಮನಿ ಬೌಲನ್ನು ಈಗ 24 hours, ಒಂದಿನ ನಿಮ್ಮ ದೇವ್ರ ಮನೇಲಿಡಿ, ಪೂಜಾ ರೂಮಲ್ಲಿಡಿ. ಸೊ ದಟ್ ದೇವ್ರ ಮನೇಲಿ ಕೂಡ ಇದು ಆ್ಯಕ್ಟಿವೇಟ್ ಆಗಲಿ, ಎನರ್ಜೈಸ್ ಆಗಲಿ, ಚಾರ್ಜ್ ಆಗಲಿ. ಅದಾದ ನಂತರ ಈ ಮನಿ ಬೌಲ್ನ ತಗೊಂಡು ಉತ್ತರ ದಿಕ್ಕಲ್ಲಿಡಿ, ನಿಮ್ಮ ಮನೆಯ ಉತ್ತರ ದಿಕ್ಕಲ್ಲಿಡಿ. ಸರಿನಾ? ಮೊದಲನೇ ಆಪ್ಷನ್, ನಾರ್ತ್ ದಿಕ್ಕಲ್ಲಿ ಜಾಗ ಇದ್ದರೆ ಅಲ್ಲೆಲ್ಲಾದರೂ ಪ್ಲೇಸ್ ಮಾಡಿ. ಜಾಗ ಇಲ್ಲನ್ನೋದಾದರೆ ದೇವ್ರ ಮನೆಯಲ್ಲೇ ಇಡ್ಬೋದು ನೀವು. ನೆಕ್ಸ್ಟ್, ಇಲ್ಲ ಅಂದರೂ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ, ನೀವು ಡೈಲಿ ಕೂತ್ಕೊಂಡು ವರ್ಕ್ ಮಾಡೋ ಜಾಗದಲ್ಲಿ ಅಥವಾ ನಿಮಗೆ ಕಣ್ಣಿಗೆ ಕಾಣೋ ಥರ ಮನೆಯಲ್ಲಿ ಅಲ್ಲಿ ಇಟ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ, ಬೆಳಗ್ಗೆ ಮತ್ತು ರಾತ್ರಿ ಈ ಬೌಲನ್ನು ಕೈಯಲ್ಲಿಟ್ಕೊಂಡು ನಾನು ಕೊಡ್ತಕ್ಕಂಥ ಒಂದು ಮನಿ ಮ್ಯಾಗ್ನೆಟ್ ಅಫರ್ಮೇಷನ್ಸ್ನ ಡೈಲಿ ಹೇಳ್ತೀರ. ಬೆಳಗ್ಗೆ ರಾತ್ರಿ, ಬೆಳಗ್ಗೆ ರಾತ್ರಿ, ಈ ರೀತಿಯಾಗಿ 21 ಡೇಸ್ ಮಾಡಿ. 21 ಡೇಸ್ ಮಾಡಿ. ಆ್ಯಂಡ್ ನಿಮ್ಮ 5 ವಿಷಸ್ಸಲ್ಲಿ ಯಾವುದೆಲ್ಲ ವಿಷಸ್ ಅಚೀವ್ ಆಗುತ್ತೆ ಅಂಥೇಳಿ ನನಗೆ ನೆಕ್ಸ್ಟ್ ತಿಳಿಸಿ. ಸರಿನಾ? ಐ ರಿಪೀಟ್, ಏನು ಮಾಡಬೇಕಿದನ್ನು, ಈ ಜಾರನ್ನು ಇವಾಗ ಮನಿ ಬೌಲನ್ನು ದೇವ್ರ ಮನೇಲಿಡಿ, ಒಂದಿನ ಇಡಿ, ಆ್ಯಕ್ಟಿವೇಟ್ ಆಗಲಿ, ಚಾರ್ಜ್ ಆಗಲಿ. ಅದಾದ ನಂತರ ತೆಗೆದು ನೀವು ಉತ್ತರ ದಿಕ್ಕಲ್ಲಿಡ್ಬೋದು ಸಾಧ್ಯ ಇದ್ದರೆ. ಆಗಿಲ್ಲ ಅಂದರೆ ದೇವ್ರ ಮನೇಲೇ ಇಡಿ, ಇಲ್ಲಾಂದರೆ ನಿಮ್ಮ ಕಣ್ಣಿಗೆ ಕಾಣೋ ಥರ ವರ್ಕಿಂಗ್ ಪ್ಲೇಸಲ್ಲೂ ಇಟ್ಕೋಬೋದು. ಪ್ರತಿದಿನ ಬೆಳಗ್ಗೆ ರಾತ್ರಿ, ಬೆಳಗ್ಗೆ ರಾತ್ರಿ ನಾನು ಕೊಡ್ತಕ್ಕಂಥ ಈ 10 ಏನು ಮನಿ ಮ್ಯಾಗ್ನೆಟ್ ಅಫರ್ಮೇಷನ್ಸ್ ಇದೆ, ಇದನ್ನು ನೀವು ಹೇಳ್ಕೊಳ್ತಾ, ಕೈಲಿ ಹಿಡ್ಕೊಳ್ಳಿ, ಹೇಳ್ಕೊಳ್ತಾ, ಚಾಂಟ್ ಮಾಡ್ತಾ ಇದಕ್ಕೆ ಎನರ್ಜಿಯ ಕೊಡಿ. ನಿಮ್ಮ ವಿಷಸ್ನ ಬೇಗ ಅಟ್ರಾಕ್ಟ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಡನ್ ಸರ್. ಇದು ವಿಶ್ ಎಲ್ಲ ಮುಗಿದ ಮೇಲೆ ಏನು ಮಾಡಬೇಕು, ಈ ಬೌಲ್ನ ಏನು ಮಾಡಬೇಕು, ಇದನ್ನೆಲ್ಲ ರಿಮೂವ್ ಮಾಡಿ ಸೇಮ್ ಪ್ರೊಸೆಸ್ ಮತ್ತೆ ಮಾಡ್ಬೋದು ನೀವು. ಹೊಸ ವಿಶ್ವೊಂದಿಗೆ ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ಬೋದು. ದಟ್ಸ್ ಇಟ್, ಅಷ್ಟೇ, ಇನ್ನೇನಿಲ್ಲ. ಕ್ಲಿಯರ್? ಸೊ ಸೇಮ್ ಪ್ರೊಸೆಸ್ನ ನೀವು ಮತ್ತೆ ಮಾಡ್ಬೋದು, ಮತ್ತೆ ಹೊಸ ವಿಶ್ವೊಂದಿಗೆ. ರೈಟ್ ಸ್ನೇಹಿತರೆ? ನಾವು ಎಷ್ಟು ಜನಕ್ಕೆ ಬೇಕು ಮನಿ ಮ್ಯಾಗ್ನೆಟ್ನ ಅಫರ್ಮೇಷನ್ಸ್? ಕೇಳಿಸ್ಕೊಳ್ಳಿ ಅಥವಾ ಬರ್ಕೊಳ್ಳಿ ಎಲ್ಲರೊಂದು. ಆಫ್ಟರ್ ದಿಸ್ ಸೆಷನ್, ಈ ಸೆಷನ್ ನಂತರ ವಿತಿನ್ ಫ್ಯೂ ಮಿನಿಟ್ಸ್ ಈ ವಿಡಿಯೋ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಅದರಲ್ಲಿ ಕಮೆಂಟ್ ಬಾಕ್ಸ್ಗೆ ಹೋಗ್ಬಿಟ್ಟು MMA ಟೈಪ್ ಮಾಡ್ತೀರಾ. MMA ಚಾಟ್ ಬಾಕ್ಸಲ್ಲಿ ಹಾಕ್ತೀನಿ, ಕಾಪಿ ಮಾಡ್ಕೊಂಬಿಡಿ. MMA ಇಷ್ಟನ್ನೇ ಟೈಪ್ ಮಾಡಬೇಕು ನೀವು. MMA ಇಷ್ಟೇ. ಸರ್, ಗುರುಗಳೇ, ಇದೆಲ್ಲ ಏನು ಟೈಪ್ ಮಾಡಬೇಡಿ, MMA ಅಂತ ಟೈಪ್ ಮಾಡಿ. ಮನಿ ಮ್ಯಾಗ್ನೆಟ್ ಅಫರ್ಮೇಷನ್ ನಿಮ್ಮ DMಗೆ ಡೈರೆಕ್ಟಾಗಿ ಬರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಡೈಲಿ ಅದನ್ನು ಚಾಂಟ್ ಮಾಡಿ. ಬೆಳಗ್ಗೆ ರಾತ್ರಿ 21 ದಿನ ಆದರೂ ಮಾಡಿ. ಸೊ ದಟ್ ನಿಮ್ಮ ಲೈಫಲ್ಲಿ ಮನಿ ಆ್ಯಕ್ಟಿವೇಶನ್ ಆಗುತ್ತೆ, ಮನಿ ವಿಶಸ್ನ ಫುಲ್ಫಿಲ್ ಮಾಡ್ಕೊಳ್ತೀರಾ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ರೈಟ್? ಸೊ ಹೌ ವಾಸ್ ಟುಡೇಸ್ ಲೈವ್ ಸೆಷನ್? ಸ್ನೇಹಿತರೆ, ಎಷ್ಟು ಜನ ಎಲ್ಲ ಮನಿ ಬೌಲನ್ನು ತಯಾರು ಮಾಡಿದ್ರಿ ಆ್ಯಂಡ್ ಹೌ ವಾಸ್ ಇಟ್? ಒಂದು ವರ್ಡಲ್ಲಿ ಚಾಟ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೌ ವಾಸ್ ಇಟ್, ಹೇಗೆ ಅನ್ನಿಸ್ತು? ಐ ರಿಪೀಟ್, ಈಗ ಕಮೆಂಟ್ ಬಾಕ್ಸಲ್ಲಿ ಹಾಕೋದಲ್ಲ, ಈ ವಿಡಿಯೋ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತಲ್ಲ, ಆವಾಗ MMA ಅಂತ ಟೈಪ್ ಮಾಡಿ. ಆವಾಗ ನಿಮಗೆ DMಗೆ ಬರುತ್ತೆ, ನಿಮ್ಮ ಡೈರೆಕ್ಟ್ ಮೆಸೇಜ್ಗೆ ಬರುತ್ತೆ. ಎಸ್, ಥ್ಯಾಂಕ್ ಯು ವಿನೋದ್ ಅವರೇ, ಥ್ಯಾಂಕ್ ಯು ಚಂದ್ರಿಕಾ ಅವರೇ, ಥ್ಯಾಂಕ್ ಯು. ಹೌ ವಾಸ್ ಟುಡೇಸ್ ಸೆಷನ್? ಎಷ್ಟು ಜನ ಎಲ್ಲ ತಯಾರು ಮಾಡಿದ್ರಿ ಮನಿ ಬೌಲನ್ನು? ಆ್ಯಂಡ್ ಎಷ್ಟು ಜನಕ್ಕೆಲ್ಲ ವಾವ್ ಅನ್ನಿಸ್ತು, ಅಮೇಝಿಂಗ್ ಅನ್ನಿಸ್ತು? ನೈಸ್, ಥ್ಯಾಂಕ್ ಯು, ಆಸಮ್, ಥ್ಯಾಂಕ್ ಯು. ಎಸ್, ಸೂಪರ್ಬ್. ಸಂಜೀವ್ ಅವರೇ ಥ್ಯಾಂಕ್ ಯು, ಭವ್ಯ ಅವರೇ ಥ್ಯಾಂಕ್ ಯು, ಸರೋಜ್ ಅವರೇ ಥ್ಯಾಂಕ್ ಯು. ಸ್ನೇಹಿತರೆ, ಎನರ್ಜಿ ಎಕ್ಸ್ಚೇಂಜ್
ಈಗ ನೋಡಿ ಇದು ಬೌಲ್ ರೆಡಿ ಮಾಡಿದರೆ ನೀವು ಎನರ್ಜಿ ಎಕ್ಸ್ಚೇಂಜ್ ಈಸ್ ಈ ವಿಡಿಯೋನ ಮತ್ತೆ ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ದಟ್ ಈಸ್ ಅ ಎನರ್ಜಿ ಎಕ್ಸ್ಚೇಂಜ್. ಆ್ಯಂಡ್ ನಿಮಗೆ ಮನಿ ಮ್ಯಾಗ್ನೆಟ್ ಅಫರ್ಮೇಷನ್ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲೂ MME ಅಂತ ಟೈಪ್ ಮಾಡಿ ಆಫ್ಟರ್ ಈ ವಿಡಿಯೋ ಬಂದ ಮೇಲಿಂದ, ಸರಿನಾ? ಆವಾಗ ನಿಮಗೆ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಯು ಗೆಟ್ ದ ಅಫರ್ಮೇಷನ್ ನಿಮ್ಮ ಡೈರೆಕ್ಟ್ ಮೆಸೇಜ್ಗೆ, ರೈಟ್? ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಶುಭರಾತ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಲೈವ್ ಸೆಷನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಆಲ್ ದ ಬೆಸ್ಟ್. ನಿಮ್ಮೆಲ್ಲ ವಿಶಸ್ ಫುಲ್ಫಿಲ್ ಆಗಲಿ, ಮನಿ ಅಟ್ರಾಕ್ಟ್ ಆಗಲಿ ಅಂಥೇಳಿ ಬ್ಲೆಸ್ ಮಾಡ್ತಾ, ವಿಶ್ ಮಾಡ್ತಾ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಸಿಗೋಣ ಮ್ಯಾಕ್ಸಿಮಮ್ ಪೀಪಲ್ ಲೈವ್ ಒಂದಿಗೆ. ಇವತ್ತು 780 ಜನರಿಗೂ ಜಾಯ್ನ್ ಆಗಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.